ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕಾಯಿ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ತೆಂಗಿನಕಾಯಿನ ಈ ಥರ ನೋಡಿ ಸ್ಮೂತಾಗಿ ಮಿಕ್ಸಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಉಂಡೆ ಬೆಲ್ಲ ಅಂತ ತೊಗೊಂಡು 2 ಬೆಲ್ಲ, ನಾನು 4 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 2 ನೋಡಿ ನಾನು ಉಂಡೆ ಬೆಲ್ಲ ತೊಗೊಂಡು ಈ ಥರ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. 2 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. 4 ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು. ನೀವು 2 ತೆಂಗಿನಕಾಯಿನಲ್ಲೂ ಮಾಡ್ಕೋಬೋದು. 2 ತೆಂಗಿನಕಾಯಿಗೆ 1 ಉಂಡೆ ಬೆಲ್ಲ ಸಾಕು. ನಾನು ಇಲ್ಲಿ ಮೈದಾ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ, ಹಿಟ್ಟು ಕಲಸೋಕ್ಕೆ ಎಣ್ಣೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಪಾಕ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಕೊಬ್ಬರಿನೆಲ್ಲ ಹಾಕ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೇಮ್ ನಾನು ಕಡುಬುಗೆ ಹೆಂಗೆ ಮಾಡಿ ತೋರಿಸಿದ್ನ ನಿಮಗೆ ಅದೇ ಥರ. ಅಂದರೆ ಕಡುಬುಗೆ ಸ್ವಲ್ಪ ರಫಾಗಿ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಿ, ಇದಕ್ಕೆ ಸ್ಮೂತಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಈಗ ನಾವು ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ನಾನು ತೆಂಗಿನಕಾಯಿಗೆ 5 ಏಲಕ್ಕಿ ಹಾಕಿ ಮಿಕ್ಸಿನಲ್ಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ ಬೆಲ್ಲ ಹಾಕ್ಕೊಳ್ಳೋಣ. ಅದಕ್ಕೆ ನೀರೆಲ್ಲ ಏನೂ ಹಾಕೋದು ಬೇಡ, ಹಾಗೆ ಇದು ಕರಗಿ ಹಂಗೆ ಗಟ್ಟಿ ಪಾಕ ಮಾಡ್ಕೋಬೇಕು. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಇದೆ. ನೋಡಿ ನಾವು ನೀರು ಹಾಕ್ದೇನೆ ಎಷ್ಟು ನೀರು ಹಾಕ್ಬಿಡುತ್ತೆ ಬೆಲ್ಲ ಕರದ್ಮೇಲೆ. ಅದಕ್ಕೆ ನೀರು ಹಾಕೋದು ಬೇಡ ಅಂತ ಹೇಳಿದ್ದು ನಾನು. ಇದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕರಗಕ್ಕೆ ಬಿಟ್ಬಿಡೋಣ, ಸಿಮ್ಮಲ್ಲಿಟ್ಟು ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಇವಾಗ ಮೈದಾ ಯಾವ ರೀತಿ ಕಲಿಸ್ಕೋಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ ನಾನೇನು ಮೈದಾ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಉಪ್ಪು ಹಾಕೋಕೆ ಹೋಗ್ಬೇಡಿ, ಇದು ಸ್ವೀಟ್ ಐಟಮ್ ಆಗಿರೋದ್ರಿಂದ ಉಪ್ಪು ಜಾಸ್ತಿ ಆದರೆ ಉಪ್ಪು ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಅರಿಶಿನ ಪೌಡ್ರ್, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೀರು ಎಷ್ಟು ಹಾಕಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ನಿಮಗೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನೋಡಿ 1/4 ಗ್ಲಾಸಷ್ಟು ನೀರಿನಲ್ಲಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ. ಇದು ಹಿಂಗೆ ಇರಬೇಕು. ಇದಕ್ಕೆ ಈಗ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾನೇನು 1/2 ಕಪ್ ಎಣ್ಣೆ ತೊಗೊಂಡಿದ್ನು ಅದನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. 1/2 ಕಪ್ ಎಣ್ಣೆನೂ ಬೇಕಾಗುತ್ತೆ ಇದಕ್ಕೆ. ನೋಡಿ ಈ ಥರ ಸಾಫ್ಟ್ ಡೋ ಮಾಡ್ಕೊಂಡು ಕಲಿಸ್ಕೊಂಡು ಹಿಟ್ಟನ್ನ ಇಟ್ಕೊಳ್ಳಿ. ಮತ್ತು ಮಿಕ್ಕಿರೋ ಎಣ್ಣೆ ಏನಿದೆಯೋ ಅದನ್ನು ನೋಡಿ ಇದ್ರ ಮೇಲೆ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಿ. ಒಂದ್ಸರಿ ಹಿಂಗೆ ಮಾಡಿಬಿಟ್ಟು ಇದು ಎಣ್ಣೆನಲ್ಲೇ ನೆನೆಯುತ್ತೆ. ಇದು 3-4 ಅವರ್ಸ್ ಮುಂಚೆನೇ ನೀವು ಕಲಸಿಟ್ಕೋಬೇಕು ಇದನ್ನು. ಈಗ ಒಂದು ತಟ್ಟೆ ಮುಚ್ಚಿ ಇದನ್ನು ಸೈಡ್ಗೆ ಇಟ್ಕೊಬಿಡೋಣ. ಪಾಕ ನೋಡಿ ಎಷ್ಟು ಗಟ್ಟಿ ಆಗಬೇಕು. ತುಂಬ ಗಟ್ಟಿನೂ ಮಾಡಬೇಡಿ, ತುಂಬ ಗಟ್ಟಿ ಆದರೆ ಸ್ಪ್ರೆಡ್ ಆಗೋಲ್ಲ ಒಳಗಡೆ ಇಟ್ಟಾಗ. ಈ ಉಂಡೆ ಕಟ್ಟಿದಾಗ ಈ ಥರ ಬರಬೇಕು, ಆ ಥರ ಇದೆ. ಮತ್ತು ನಾವೇನು ಮೈದಾ ಕಲಿಸಿದ್ವಲ್ಲ ಅದು ನೋಡಿ ಇವಾಗ ಎಣ್ಣೆ ನಾವು ಎಷ್ಟು ಹಾಕಿದ್ದು ಎಣ್ಣೆ ಎಲ್ಲ ಹೀರ್ಕೊಂಡು ಈ ಥರ ಸಾಫ್ಟಾಗಿರುತ್ತೆ. ಇವಾಗ ಮಾಡೋದು ಹೆಂಗೆ, ಈ ಥರ ಸಾಫ್ಟಾಗಿ ತುಂಬ ಸಾಫ್ಟಾಗೇ ಇರುತ್ತೆ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ.
ಸ್ವಲ್ಪ ಎಣ್ಣೆ ತೊಗೊಂಡು ನಿಮ್ಮ ಹತ್ರ ಈ ಒಬ್ಬಟ್ಟು ತಟ್ಟೋ ಪೇಪರೇ ಸಿಗುತ್ತೆ, ಅದಿಲ್ಲ ಅಂದರೆ ಯಾವುದಾದ್ರೂ ಎಣ್ಣೆದು ಕವರ್ ಇದ್ರೂ ಕಟ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಮೈದಾ ತೊಗೊಳ್ಳೋಣ. ಒಂದು ನಿಂಬೆಹಣ್ಣಷ್ಟು ದಪ್ಪ ಮೈದಾ ತೊಗೊಂಡು ಇದನ್ನು ಸ್ವಲ್ಪ ಎಣ್ಣೆ ಕೈ ಹಚ್ಕೊಂಡು ಈ ಥರ ರೌಂಡಾಗಿ ಈ ಥರ ಮಾಡ್ಕೋಬೇಕು. ಹಿಂಗೆ ಮಧ್ಯ ಇಟ್ಕೊಂಡು ಇದನ್ನು ಎಲ್ಲ ಸೈಡಿಂದ ಹಿಂಗೆ ಕ್ಲೋಸ್ ಮಾಡ್ಕೊಂಡು ಬರಬೇಕು. ನೋಡಿ ಈ ಥರ ನೋಡಿ, ಇವಾಗೆಲ್ಲ ಕ್ಲೋಸ್ ಆಗಿದೆ ಇದು. ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಈ ಥರ ಮಾಡ್ಕೊಳ್ಳಿ. ಮೈದಾ ಎಲ್ಲ ಈಕ್ವಲಾಗಿ ಇದಾಗುತ್ತೆ. ಈಗ ತಟ್ಕೊಳ್ಳಿ ಈ ಥರ. ಫಸ್ಟೇ ತವ ಬಿಸಿಗೆ ಇಟ್ಕೊಂಡಿರಿ. ತವ ಬಿಸಿ ಆಗೋಷ್ಟರಲ್ಲಿ ಇದನ್ನು ತಟ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದಂತ ಮಾಡ್ಕೋಬೋದು. ಎಷ್ಟು ಸೈಜು ಅಷ್ಟೇ ನಿಮ್ಮ ಇಷ್ಟ. ಎಷ್ಟು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಮಾಡ್ಕೋಬೋದು. ನೋಡಿ ಈ ಥರ ತಟ್ಕೊಂಡು ನೋಡಿ, ಇಷ್ಟು ತೆಳ್ಳಗಿರಬೇಕು. ನೋಡಿ ಕಾಣಿಸ್ತಾ ಇದೆಯಾ? ಇಷ್ಟು ತೆಳ್ಳಗೆ ತಟ್ಕೊಂಡು ಇದನ್ನು ಏನು ಬಿಸಿ ಆದಮೇಲೆ ಹಂಚಿದ ಮೇಲೆ ಹಾಕ್ಕೊಂಡು ಮಾಮೂಲಿ ನೀವು ಚಪಾತಿ ಸುಡೋ ಥರ ಒಂದು ಸ್ವಲ್ಪ ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೊಂಡು ಸುಡ್ಬೋದು. ನಾನು ಮೈದಾ ಕಲಿಸುವಾಗಲೇ ಜಾಸ್ತಿ ಎಣ್ಣೆ ಹಾಕಿರ್ತೀನಿ. ಎಣ್ಣೆ ಏನು ಅಷ್ಟು ಬೇಕಾಗಿರಲ್ಲ. ಬೇಕಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಸುಟ್ಕೋಬೋದು. ಬನ್ನಿ ಇವಾಗ ತವ ಮೇಲೆ ಹಾಕಿ ತೋರಿಸ್ತೀನಿ. ನೋಡಿ ಇದು ಕೈಗೆ ಈ ಥರ ಬರಬೇಕು. ನೋಡಿ ಈ ಥರ ಕೈಯಲ್ಲಿ ತೊಗೊಂಡು ಈ ಥರ ತವ ಮೇಲೆ ಹಾಕ್ಕೊಂಡು ಈಗ ಎಣ್ಣೆ ಏನು ಬೇಡ. ನೋಡಿ ಎಣ್ಣೆ ತುಂಬಾ ಇದೆ. ನಾನು ಮೈದಾ ಕಲಿಸುವಾಗಲೇ ಅದ್ರ ಮೇಲೆ ಹಾಕ್ಬಿಟ್ಟಿದ್ನಲ್ಲ, ಆ ಎಣ್ಣೆ ಇರುತ್ತೆ ಆಲ್ರೆಡಿ. ಬೇಕಂದರೆ ನೀವು ಸ್ವಲ್ಪ ಹಾಕ್ಕೋಬೋದು ಸೈಡಿಂದ ಎಲ್ಲ. ಹೀಗೆಲ್ಲ ಎಣ್ಣೆ ಜಾಸ್ತಿ ಯಾರೂ ತಿನ್ನಲ್ಲ. ನೋಡಿ ಈ ಥರ ಕೈನಲ್ಲಿ ತೊಗೊಂಡು ಈ ಥರ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ. ತುಂಬ ಬಿಸಿ ಆದರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಸೀದೋಗುತ್ತೆ. ಇದು ತುಂಬ ಸಾಫ್ಟಾಗಿರುತ್ತಲ್ಲ, ಬೇಗನೆ ಸೀದೋಗುತ್ತೆ ಇದು. ನೋಡಿ 1-2 ನಿಮಿಷ ಆದರೆ ಸಾಕು. ನೋಡಿ ಎಲ್ಲ ಎಷ್ಟು ಬೇಗ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಫೋಲ್ಡ್ ಮಾಡಿ ನೋಡಿ. ಈಗ ಕಾಯಿ ಹೋಳಿಗೆ ರೆಡಿಯಾಗಿದೆ. ಒಂದ್ಸರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನೋಡಿ. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಕ್ಲೀನಾಗಿ ವೀಡಿಯೋನಲ್ಲೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ ನಿಮಗೆ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.